ಇವಾಗ ಡನ್ ಅಣ್ಣ. ಎಷ್ಟಾಯ್ತು ಮಾಮ್? ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಫಾರ್ವರ್ಡ್ ಮಾಡೋ ಪೂನಂ ಪಾಂಡೆ ತರ ಎಕ್ಸ್ಪೋಸ್ ಮಾಡ್ಕೊಂಡು ನೋಡ್ರಿ ಟೈಮಿಂಗ್ ಡೈರೆಕ್ಟ್ ಊಟಕ್ಕೆ ಬನ್ನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇನ್ನ ಸ್ವಲ್ಪ ಮೂರಿಗೆ ಬೀಳೋ ಪೈಕ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವಾಗ ಮುಂಜಾನೆ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಚಹಾ ಕುಡಿದು ಸೀದಾ ಮಟನ್ ತರಕೊಂಟಿ ನೋಡ್ರಿ. 100 ರೂಪಾಯಿದು. ನಮ್ಮ ತಾತಕ್ಕೆ ದಿನ ಮಟನ್ ಬೇಕು ಅಂತ ಆ ವಿಡಿಯೋದಾಗ ಬೇಳಿ ಈ ವಿಡಿಯೋದಾಗ ಕೇಳ್ರಿ. ಡೈಲಿ ಮಟನ್ ಬೇಕೇ ಬೇಕು ಅದಕ್ಕೆ ತರಕೊಂತೀನಿ. ನಮ್ಮ ತಾತಗೆ ಮಟನ್ ಇಲ್ಲ ಅಂದ್ರೆ ಊಟನೇ ಹೋಗಲ್ಲ. ನಮ್ಮ ಬೈಗೆ ಗೊತ್ತದು. ಅದಕ್ಕೆ ತರಕೊಂತೀನಿ. ಇನ್ನು ಮಾಡಿರ್ತಾರೋ ಬಿಟ್ಟಿರ್ತಾವ, ಇದು ಕೊಯ್ದಿರ್ತಾರೆಲ್ಲ ದೇವ್ರೇ ಬಲ. ಹೆಂಗ ನಾಲಿ ಸುಮ್ಮನೆ ಕೇಳೋದು ಯಾಕಂತ ಸೀದಾ ಇದ್ರ ತೊಂದರೆ ಆಯ್ತು ಅಂತ ಹೊಂಟೀನಿ. ಇದ್ರ ತರೋದು ಇಲ್ಲ ಅಂದ್ರೆ ಶಿವಾಯನಮ್ಮ ಏನು ಮಾಡೋಕ್ಕಾಗಲ್ಲ. ಗಾಯ್ಸ್ ಇವತ್ತು ಮಟನ್ ಆದಂತ ಒಯ್ಬೇಕು. ಪಾಪ 2 ದಿವಸ ಆಯ್ತು ನಮ್ಮ ತಾತಕ್ಕೆ ಸಿಕ್ಕೇ ಇಲ್ಲ. ಇವತ್ತು ಚಂದ ಮೆತ್ತನ ಕಂಡ ಕಡಿಸ್ಕೊಂತ ಹೊಂಟೀನಿ. ಕಡೆ ಕುಂತಾರ ಗಾಯ್ಸ್. ಫೈನಲ್ ನೋಡ್ರಿ ಮಟನ್ 100 ರೂಪಾಯಿದೆ. ಡೈಲಿ 100 ರೂಪಾಯಿದೆ ಒಯ್ತಾಳ. ನಮ್ಮ ಆಯನ ಒಂದು ಒಯ್ತಾಳ, ಇಲ್ಲ ನಾನು ಒಂದು ಒಯ್ತೀನಿ, ನಮ್ಮ ತಮ್ಮನ ಒಂದು ಒಯ್ತಾನ. ಒಟ್ಟು ಮಟನ್ ಮಾತ್ರ ಫಿಕ್ಸ್ ಒಯ್ಯೋದು. ಹಂಗಾದ ನೋಡ್ರಿ ನಮ್ಮ ತಾತನ ರಿಕಟ್. ಇವಾಗ 1 ತಾಸು ಬಿಟ್ಟು ಮಾಡಿ ಕೊಡ್ತಾಳೆ ನಮ್ಮ ಮಾಯಿ ನಮ್ಮ ತಾತಗೆ. ನಾನು ಸ್ವಲ್ಪ ಮೈಗಿ ತೊಳ್ಕೊಬೇಕು. ಗಾಯ್ಸ್ ಸ್ನಾನ ಮಾಡಿ ಬಂದೆ ನಾನು. ಇಲ್ಲಿ ನೋಡ್ರಿ ಸಿದ್ದರಾಮಣ್ಣವ್ರು ಮನೇಲಿ ಪೂರಾಗ ವರ್ಕ್ ಮಾಡ್ರಿ. ಇಷ್ಟೊತ್ತಾನು ವರ್ಕ್ ಮಾಡ್ರ ಪಾಪ TM ಇವರೆಲ್ಲ ನೋಡ್ರಿ. ಈಗ ಎಷ್ಟು ಮನೆಗೆ ನೋಡ್ರಿ ಇವಾಗ. ಹಾಂ ಅತ್ತಿ ಇವ್ರ ಮನೆ ನೋಡಿ ಗಾಯ್ಸ್, ಇದು ಸಾವ್ಕಾರ ಮನೆ. ಗಾಯ್ಸ್ ಪಾಪ ಇಡತಾನ ಇವ್ರು ಕೆಲಸ ಮಾಡ್ಯಾರ ಹುಡುಗರು. ನಾನು ನೋಡ್ರಿ ಟೈಮಿಂಗ್ ಡೈರೆಕ್ಟ್ ಊಟಕ್ಕೆ ಬನ್ನಿ. ಒಗ್ಗರಣೆ ನೋಡ್ರಿ ಬೆಸ್ಟ್ ಆಗ್ಯದ. ಸಿದ್ದರಾಮ್ ಕಡ್ಲೆ ಗಿಫ್ಟ್ ನೋಡ್ರಿ ಒಗ್ಗರಣೆ. ಪದ ಕಟ್ಟೆನಂತ ನಮ್ಮ ಮಾಮ ಆಡ್ತಾನಂತ ನೋಡ್ರಿ. ಮಾಮ್ ಸೂಪರ್ ಎಲ್ಲ ಮಾಡ್ಕೊಂಡೆ. ಬಂದು 80 ಸಾವಿರ ಲಾಭ ಆಗ್ತದೆ. ನೀವು ನಿನ್ನ ಮಾತು ನಾನು ಕೆಟ್ಟಿನವ ಕೇಳಾರ್ದಂತ ಕಟ್ಟಿಲ್ಲ. ಸೂಪರ್ ಮಾಮ. ಗಾಯ್ಸ್ ಅವು ನಮ್ಮ ತಂಗಿ ಕೆಲವೊಂದು ಸಾಮಾನು ತಂಬಾರ ಅಂತ ಹೇಳಿದ್ವಿ. ಮಷೀನು ಔಟ್ರನ್ನ ತೊಗೊಂಡಿವಾಗ ಮತ್ತೆ ಸ್ವಲ್ಪ ಕಾಯಿ ಪಲ್ಯ ತಂಬಾರ ಅಂತ ಹೇಳ ನಮ್ಮ ತಾಯಿ. ಅಲ್ಲಿಗೆ ಹೋಗ್ಬೇಕು. ತಿರ್ಸೋದು ಅಮಿತ್. ನಾವು 3 ಬಂದೀವಿ. 3 ತಿರುಗಬಾರ್ದು ಆ್ಯಕ್ಚುಲಿ. ಇಬ್ಬರೇ ತಿರುಗಾಡ್ಬೇಕು. ನಿರ್ಮ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಗೈಸ್ ಎಲ್ಲ ನೋಡ್ರಿ ತರಕಾರಿ ಬಂದೀವಿ. ತೊಗೊಂತೀವಿ ಟೊಮೆಟೊ, ಆಲೂಗಡ್ಡೆ ಮತ್ತು ಅಂದ್ರೆ ಹಸಿಮೆಣಸಿನ್ಕಾಯಿ ನೋಟ್ ಮಾಡ್ಕೊಂಡಿವಿ. ಏನೇನಂತ ಕಿಸಿ ಎಲ್ಲಷ್ಟು ತೊಗೊಂಡು ಹೋಗ್ಬೇಕು. ಒಂದು ಮಿಸ್ ಆಗ್ಬಾರ್ದು. ಇಲ್ಲ ಮಿಸ್ ಆದ್ರೆ ಇಲ್ಲಾಂದ್ರೆ ಎಷ್ಟು ಮೋಟಿದ್ದಲ್ಲ ಅಂತ ಬೈದು ಬಿಡ್ತಾರ. ಸಾಲಿ ಓದಿನ ದಂಡ ಆಯ್ತಪ್ಪ ಅಂತ ಅಂದ್ಬಿಡ್ತಾರ. ಹಂಗಾಗಿ ಫುಲ್ ನೋಟ್ ಮಾಡ್ಕೊಂಬಂದ್ಬಿಟ್ಟಿವಿ. ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ ತೊಗೋಬೇಕಂತ ಅಣ್ಣ. ಆಯ್ತಣ್ಣ ಅಷ್ಟಣ್ಣ. ಗಾಯ್ಸ್ ಅಲ್ಲಿ ಅಷ್ಟಿಂದ ಇಲ್ಲಿಗ ಒಣ ಮೆಣಸಿನ್ಕಾಯಿ ತೊಗೊಂಬರಕ್ಕೆ ಬಂದೀವಿ. 3 kg ತೊಗೊಂಬರ ಅಂತೇಳಿ 1 kg 200 ರೂಪಾಯಿ ಅಂತ. ಭಾಳ ಪಿರಿಯಾದು ಸಸ್ತದು ಒಂದು ಗೊತ್ತಿಲ್ಲ. ತೊಗೊಂಡು ಹೋಗ್ಬೇಕು ಹೆಂಗೇನಿರಲ್ಲ ಅಂತಂದು. ಮತ್ತೆ ಸಕ್ಕರೆ ಅದೆಲ್ಲ ಸಿಗ್ತಾವ? ಹಾಂ ಇಲ್ಲ ಹೆಂಗೆ ಹಾಕ್ಕೊಂತಾನ ಅಣ್ಣ ಪೂರ. ನಾನು ಸಕ್ಕರೆ ಸಿಗ್ತೇನಂತಂದ್ಯಾ ಆತ ಎಲ್ಲ ಸಿಗ್ತವೆ ಅಂತಂದಾನ. ನನಗಿದ್ರೆ ಬೆಲ್ಲ ಸಿಗ್ತಂತ ಅಂದಂಗೆ ಹಾಕುಂತ. ನೋಡ್ರಿ ಗಾಯ್ಸ್ ಎಲ್ಲ ಡಿಲೇ ತೊಂದ್ರೆ A to Z. ಗಾಯ್ಸ್ ನೋಡ್ರಿ ಸಕ್ಕರೆ ಮತ್ತೆ ಬಾಬಾ ಚಪಾತಿ ಮತ್ತೇನಾದ್ರಪ್ಪ ಆಯ್ತು ಬರ ಆಯ್ತು ಗಾಯ್ಸ್ ಎಲ್ಲಷ್ಟು ಆಯ್ತು. ಓಕೆ ಡನ್ ಅಣ್ಣ. ಎಷ್ಟಾಯ್ತು ಅಣ್ಣ? ಗಾಯ್ಸ್ ಎಲ್ಲಷ್ಟು ಸಾಮಾನು ತೊಗೋದಾಯ್ತು. ಇವಾಗ ಸ್ವಲ್ಪ ಚಹಾ ಕುಡಿಯೋಕೆ ಬಂದೀವಿ. ಚಹಾ ಕುಡಿಯೋಕ್ಕಿಂತ ಬಿಫೋರ್ ವಸಂತ ಐಸ್ ಕ್ರೀಮ್ ತಿಂತಾನಂತ. ಪಾಪ ಅವ್ನಿಗೆ ಐಸ್ ಕ್ರೀಮ್ ತಿಂದು ಭಾಳ ರೂಢಿ ಆದಂತ. ಹಂಗೆ ಐಸ್ ಕ್ರೀಮ್ ತೊಗೊಂಡಾನವ. ನಾ ಚಹಾ ಸಾಲಕ್ಕೆ ವೆಯ್ಟ್ ಮಾಡಕ್ಕೆ ಬಂದೀನಿ. ನಾ ಸಣ್ಣದೊಂದು ಐಸ್ ಕ್ರೀಮ್ ತೊಗೊಂಡಿನಿ. ಅವ ಹಂಗೆ ತಿಂದ್ಕಂತ ಕುಂತಾರೆ ಮಕ್ಕಳು. ಗಾಯ್ಸ್ ಲೇಟೆಸ್ಟ್ ಆಗಿ ನಮ್ಮ ಸ್ಪೆಷಲ್ ಬೆಲ್ಲದ ಚಹಾ ಬಂತು. ಕುಡಿಬೇಕಿದು ಸಿಪ್ ಬೈ ಸಿಪ್ ಕುಡಿಬೇಕು. ಹಂಗಾರ ಸ್ವಲ್ಪ ಮನಸ್ಸು ಬರುತ್ತೆ. ಸೂಪರ್ ಆಗಿದೆ ಗಾಯ್ಸ್. ಎಲ್ಲ ಆಯಿತು. ಇವಾಗ ಆಯಿತು ಎಲ್ಲ ಸಾಮಾನು ತೊಗೊಂಡು ಸೀದಾ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಸ್ವಲ್ಪ ಒಂದು ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಕು. ನಮ್ಮ ಅಕ್ಕನ ಜಾಬ್ ಅದು ಆಕಿನ ಕರ್ಕೊಂಡು ಹೋದು ಬಿಟ್ಟು ಬರೋದಿಂದ ನೆನೆ ಬರ ಅಲ್ಲಿ ಬಿಟ್ಟು ಬರಕ್ಕೆ ಹೋಗ್ಬೇಕು. ಅಲ್ಲ ನಮ್ದಲ್ಲ
ಗಾಯ್ಸ್ ಏನೇನು ತಂದಿವಿ ಯಾಗಿರ್ಲಿಂದ ಸೀದಾ ಮನೆಗಿಟ್ಟಿವಿ. ಮನೆಗಿಟ್ಟು ಅಮಿತ್ನ ಮತ್ತೆ ವಸಂತನ ಮನೆ ಬಿಟ್ಟು ಬರಕ್ಕೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಅವ್ರನ್ನ ಬಿಟ್ಟು ಬರ್ತನಿ. ಇನ್ನು ಟಿ ಎಮ್ ಅವ್ರು ಎಲ್ಲಾರ ಹುಚ್ಚನ ಮಕ್ಕಳು ಏನು ಮಾಡಕ್ಕೆ ಕುಂತಾರೆ ಏನಿಲ್ಲ, ದೇವ್ರೇ ಬಲ್ಲ. ಇನ್ನು ಫೋನ್ ಹಚ್ಚಿ ಇಲ್ಲ ಅಂತ ಕೇಳ್ಕೋಬೇಕು. ಗಾಯ್ಸ್ ಕೆಲಸ ಮುಗಿಸ್ಕೊಂಡು ಟಿ ಎಮ್ ರೋಡಿನವ್ರ ಮನೆಗೆ ಬಂದಿವಿ. ಕೀಲಿ ಹಾಕ್ಯಾರ. ಇದು ಎಷ್ಟು ಪಾಲ್ತಾರಪ್ಪೋ ನೋಡಿ ಗಾಯ್ಸ್. ಮಕ್ಕಳು ಎಷ್ಟು ನಮಂಗ ಇಷ್ಟು ಮಕ್ಕಂದ್ರೆ ಹೆಂಗೆ ದೇಶ ಹೆಂಗೆ ಉದ್ಧಾರ ಆಗ್ತದ ನೋಡ್ರಿ. ದೇಶ ಉದ್ಧಾರ ಮಾಡೋ ಯುವ ಜನತೆ ಈ ಥರ ಮಕ್ಕಂದ್ರೆ ಮಧ್ಯಾಹ್ನಕ್ಕೆ ನಾಚಿ ಕಡಿಮೆ. ಎಷ್ಟು ಹೇಳ್ತಿನಾರ ರೀ ಅಪ್ಪು. ಉಣಕ್ಕೆ ಬರ್ತಲ್ಲ ಮಕ್ಕಳು. ಅಲ್ಲೇ ಏನು ದುಡಿತೀರ ನೀವು ಮಧ್ಯಾಹ್ನ ಮಕ್ಕಂತೀರಲ್ಲ? ಅಲ್ಲೇ ಸುಧಾ ದುಡಿತೀರಪ್ಪ ನೀವು? ಮನೆ ಹೇಳ್ತಾನೆ ಅದಲ್ರಿ ನೀವು. ಅಲ್ಲಪ್ಪ ಶಿವ ದುಡಿತೀರಪ್ಪ ನೀವು? ದುಡಿಯೋರು ಮಕ್ಕಂದ್ರೆ ಮಕ್ಕಳು ಇಲ್ಲ. ಮಕ್ಕಳು ನೌಕರಿಗೆ ಹೋಗ್ಯಾರ. ಗಾಯ್ಸ್ ದುಡ್ಕಂತೇನಾರಿ ನೋಡ್ರಿ. ಚಹಾ ಬಿಸ್ಕಿಟ್ ಒಯ್ಯಕ್ಕೆ ಕುಂತೀನಿ. ಇಷ್ಟೊತ್ತ ದಣದಾರ ಮಕ್ಕಂದು. ಮತ್ತು ಯಾಕಂದ್ರೆ ದುಡ್ಯಾರಪ್ಪ ಜಗ್ಗ ದುಡ್ದು ಸಾಕಾಗಿರ್ತದ, ನಿದ್ದೆ ಮಾಡ್ಯಾರ. ಹಂಗಾಗಿ ಚಹಾ ಬಿಸ್ಕೆಟು ನಂದಿನ ಪಾಪ ನಮ್ಮ ಮನೆಗೆ ಎದ್ದಳು ಅಂತ ಇಷ್ಟತ್ತಾನ. ಏನು ಮಾಡಕ್ಕೆ ಕುಂತಿದ್ದೇಳು? ಯಾರಿದ್ರಿ? ನೀವು ಹೋಗ ಮಾಯಿ ಬರ್ದಾಡ ಇಳಿಸ್. ಗಾಯ್ಸ್ ಹರ್ಷ ಚಹಾ ಮಾಡಕ್ ಕುಂತ ನೋಡ್ರಿ. ಯಾರಿಗೆ ಮಾಡ್ತಾನ ಅಂತ ಹೇಳ್ತಾನ. ಹರ್ಷ ಯಾರಿಗೆ ಮಾಡಕ್ ಕುಂತ? ಅಲ್ಲಿ ನಮ್ಮ ಬೆಲೆ ಆರ್ಮಿ ಸೆಲೆಕ್ಟ್ ಆಗಿರ ಕಮಾಂಡ್ ಒಬ್ಬ ಇದು ಕ್ಯಾಪ್ಟನ್ ಮೇಜರ್ ಒಬ್ಬ ಸೋಲ್ಜರ್ ಮೂವರ ಅವ್ರ ಸಲಕ ಮಕ್ಕೊಂದಾರ. ಭಾಳ ಕಷ್ಟಪಡ್ರ. ರಾತ್ರಿ ಬೆಳಗಾನ ಕಷ್ಟಪಡ್ರ. ನಮ್ಮ ದೇಶಕ್ಕೆ ಇದಾರ. ಹಂಗಾಗಿ ಚಹಾ ಮಾಡಕ್ಕೆ ಎಷ್ಟು ದುಡಿತಾರಣ್ಣ ಅವರು? ಭಾಳ ಅಂದ್ರೆ ಭಾಳ ದುಡ್ಡು ಅವ್ರ ಸಲಕಾಗಿ ಅಂದ್ರೆ ಒಂದು ದುಡ್ಡಿಂದ ಕೆಲಸ ಇಲ್ಲ ಅಂದ್ರೆ ಬರೀ ಪುಣ್ಯಕ್ಕೆ. ಇಲ್ಲಿ ನೋಡಿ ಗಾಯ್ಸ್ ನಂದಿನ ಅವ್ರು ಬಿಡವಲ್ರ ನಮ್ಮ ಒಟ್ಟ ಕಿಡಿಯಾಗಲ್ಲ ಅಷ್ಟಂದಾಗ. ಬಾಯ್ ಉಣ್ರಿ ಗಾಯ್ಸ್. ಚಾ ನೋಡ್ರಿ ರೆಡಿ ಆಯ್ತು ನೋಡ್ರಿ. ಅಲ್ಲೇ ಬಿಸ್ಕೆಟ್ ಯಾಕಲ್ಲ ಸಾವ ಕೊಡ್ರಲ್ಲ ಇದ್ರಲೇ ನೀವು ನೋಡ್ರಿ ಗಾಯ್ಸ್. ಕೆಲ್ಸಕ್ಕಂತಂದ್ರ ಬರಲ್ಲ, ತಿನ್ನಕೊಳಕಂತಂದ್ರ ಒಳ್ಳೆ ಬರ್ತಾವ ನೋಡ್ರಿ. ಕೆಂಪ್ಯ ಸ್ವಲ್ಪ ಮಾಯ್ತರ್ಸ್ಲೇ ನೋಡ್ತಾರ ಹುಡುಗರು. ನೋಡಿ ಎಷ್ಟು ನೈಸ್ ತಿಂತಲ್ಲಿ ಒಂಥರ ಮನೂಸ್ವರ ಶಿವ. ಆಯ್ತು ನೋಡಿ ಎಷ್ಟು ನೈಸ್ ತಿಂತ ನೋಡ್ರಿ ಬಿಸ್ಕಿಟ್ ಅವ. ಸ್ವಲ್ಪ ಸೇರಿಸ ನೋಡ್ರಿ ಮನೂಸ್ವರ ಹಂಗೆ ಸ್ಟೈಲ್ ಸುದಿ ತಿಂದಂಗೆ ನೋಡ್ರಿ. ಮಾರ್ಕ್ ದಾದಾ ಯಾರು ಗೊತ್ತಾ? ಅಜಯ್ ಮಾರ್ಕಂಡೆ ಅಕ್ಕ ಮಾರ್ಕ್ ಧನ್ವೀರ್ ಮತ್ತೆ ಆತ ಯಾರ? ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಗುಂಡು. ರಾಮಚರಣ್ ಲೇ ರಾಮಚರಣ್ ಗಾಯ್ ಶಿವ ಪುಟ್ಟು. ಗಾಯ್ಸ್ ಕಬಡ್ಡಿ ನೋಡ್ರಿ ಎಷ್ಟು ದೊಡ್ಡ ಪಂಟರ್ ಕಬಡ್ಡಿ ಸ್ಟೇಡಿಯಂದಾಗ ಆಡ್ರಿ. ಕಬಡ್ಡಿ ಸ್ಟೇಡಿಯಂ ಕಬಡ್ಡಿ ನೋಡ್ರಿ ನಡೆದಿಲ್ಲ. ಮಂಜಿತ್ ಚಿಲಾರು ಮತ್ತೆ ರಾಹುಲ್ ಚೌಧರಿ ಹೇಳ್ರಿ ಯಾವ ಪಕ್ಕಾ ಪ್ಲೇಯರ್ ಅನ್ಲೇವ. ಲೆಟ್ಸ್ ವೆಲ್ಕಮ್ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಆನ್ ಸ್ಟೇಜ್ ಪ್ಲೀಸ್. ದೊಡ್ಡ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಆನ್ ದ ಸ್ಟೇಜ್ ಪ್ಲೀಸ್. ಹೆಂಗಿದ್ದೀರಾ ಮೈಸೂರ್? ಮೂವಿ ಆಫ್ ದ ಡ್ಯೂಡ್ ಲೀಡಿಂಗ್ ಅಲೋನ್ ಕ್ಯಾರೆಕ್ಟರ್ ಮೇಲ್ ಪ್ರದೀಪ್ ರಂಗನಾಥನ್ ಆನ್ ಸ್ಟೇಜ್ ಪ್ಲೀಸ್. ಬಿದ್ದು ಬೀಳ್ತಾರೆ ಬಂದ್ರ. ಪ್ಯಾಂಟಿಂಗ್ ಅವಲ್ಲ ಕಟ್ಟೆಯಲ್ಲಿ ಪ್ಯಾಂಟಿಂಗೇ ಇರಲ್ಲ. ಗಾಯ್ಸ್ ಎಲ್ಲ ಪ್ರೋಗ್ರಾಮ್ ಮುಗೀತು. ತಿಮ್ಮರಣ್ಣವ್ರ ಮನೆಗಿದ್ದು ಮನೆಗೊಂಟಿನಿ. ಇವಾಗ ಟಿ ಎಮ್ ರೌಡಿನವ್ರ ಮನೇಲಿಂದ ಸೀದಾ ನಮ್ಮ ಮನೆಗೆ ಹೋಗಿವಿ, ಊಟ ಮಾಡಿದ್ವಿ. ಇದು ಒಂದು ಫೋನ್ ಇಲ್ಲೇ ಬಿಟ್ಟು ನಮ್ಮ ತಂಗಿದು ಮತ್ತೆ ಬಂದೀವಿ. ಈ ಫೋನ್ ತೊಗೊಂಡು ಹೋಯ್ಕೇಸಿ ಮತ್ತೆ ಮನೆಗೆ ಕೊಡ್ಬೇಕು. ಸ್ವಲ್ಪ ಸಂತೋಷ್ ಡಾಕ್ಟ್ರನ್ನ ಬೆಲ್ಲಕ್ಕೆ ಹೋಗ್ಕೇಸಿ ಸೀದಾ ರೂಮಿಗೆ ಹೋಗ್ಬೇಕು. ನೋಡಿ ಗಾಯ್ಸ್ ಶಿವಗ ಮಕ್ಕರ್ ಮಾಡಿವಿ. ಈ ರೂಮ್ಗೆ ಆದ್ಮೇಲೆ ನಾವಿಬ್ರು ಅದು ವಿಷಯನೇ ಹತ್ತಲ್ಲ ನೋಡಮ್ಮ. ಅವ ಎತ್ತಾನೆ ಅವನೇ ಹತ್ತಾನ ಫಸ್ಟ್ ಅವನೇ ಹತ್ತಾನ.
ಆಮ್ಯಾಗ ನಾವು ನೋಡೋ ಮಾತಾಡ್ತೀವಿ ಹೆಂಗಿರ್ತದ ಅವ್ನ ರಿಯಾಕ್ಷನ್. ಹೌದು ಕರೆಕ್ಟ್ ಹೋಯ್ತಿವಾಗಿಲ್ಲಿ ನಾವು ಅದ್ರ ವಿಷಯನೇ ಹತ್ತಲ್ಲ, ಅವನೇ ಹತ್ತ ನೋಡಿ ಫಸ್ಟ್. ಇವಾಗ ಹೆಂಗೆ ಏನಾಗಿತ್ತು ಅಂತ ಕೇಳಬೇಕಿಲ್ಲ, ಅದಂತ ಒಟ್ಟ ಅಂತ ನೋಡಿ ಅವನೇ. ನೋಡಿ ಮನೆ ಕೀಲಾಕಿ ಬಿಸ್ತ ಮೇಲೆ ಹಿಂಗೆ ತಿರ್ಸಿ ಅಂತವಾಗೇನ ಎಷ್ಟು ನಮ್ಮನ್ನು ಸೇವ್ ಆಗಿಬಿದ್ದ ನೋಡ್ರಿ ಗಾಯ್ಸ್. ನೋಡ್ರಿ ಇನ್ನೂ ಸ್ವಲ್ಪ ಮೂರೆಗೆ ಬೀಳೋ ಪೈಕ ಬಂದಿರ್ಬೇಕು ಕರೆಕ್ಟಾಗಿ. ಪುಣ್ಯ ನೋಡ್ರಿ ಈಗ ಮೀನ ಒತ್ತಿಡ್ದಂಗೆ ಗೊತ್ತ. ಒಂದು ಚೂರು ಬಿಟ್ಟು ಹಚ್ಚಾಗಿಲ್ಲ, ಕರೆಕ್ಟ್ ಹಿಂಗೆ ಸಿಗಬೇಕದ ಅದು ಎಲ್ಲ ಊಟ ಆಯ್ತು. ಒಂದು ಇನ್ನೂ ಸ್ವಲ್ಪ ಒಂದು ಸ್ಲೈಡ್ಲಿ ಒಂದು ಚೂರು ಆದರೆ ಮೂರಕ್ಕೆ ಬೀಳ್ತದ ಪುಣ್ಯ. ಉಂಡೆ ನಾವು ಭಾರಿ ಹೊಲ್ಲಕ್ಕ ಬಣ್ಣ ನಮ್ದು ಮೋರೆ ಕೈ ಆಡ್ಸೋದು ಬರ್ತತ್ತ. ಪುಣ್ಯ ದೇವ್ರು ಕಾಪಾಡಿದ. ಅಷ್ಟು ನಮ್ಮನ ಅವಲ್ಲ, ಇಷ್ಟು ನಮ್ಮನ್ನು ನೋಡಿ ಕೀಲಿನ ಎಷ್ಟು ನಮ್ಮನ್ನು ಆಟ ಆಡಿಸ್ತದೆ ಅಬೋ. ಹಾಂ ಸೊ ರೂಮಿಗೆ ಹೊಂಟಿವಿ ನೋಡ್ರಿ ಎಷ್ಟು ನಮ್ಮನ್ನು ಕಾಸಿ ಕುಂತದ ಹುಡುಗ. ಕಾಸಿ ಅದು ಭಾರಿ ಕಾಸಿ ಹೋದಲ್ಲ. ನಾವು ಸ್ವಲ್ಪ ವರ್ಕ್ ಅದೇವಿ, ಎಡಿಟ್ ಮಾಡೋದು ಅದು ಇದು ಥಿಂಕ್ ಮಾಡೋದು ಸಾಕಾಯದ. ಫುಲ್ಲು ವ್ಲಾಗ್ ರೀಲ್ಸು ಮಜಾಕ ಸಾಕಾಯದ. ರೂಮ್ ನೊಳಕ್ಕೆ ಹೋಗ್ಬೇಕು. ಕರೆಸ್ತಾನಂತಂದೆ ನಾ ಹೆಂಗೆ ಕಾಣ ಗಾಯ್ಸ್ ರೂಮಿಗೆ ಬಂದಿವಿ. ಈಗ ಪಾಪ ಟಯರ್ಡ್ ಆಗ್ಯಾರ, ಮಕ್ಕಂದಾರ. ನಾ ಭೀ ಮಕ್ಕಬೇಕು. ಈ ಲಾಗ್ ಇಲ್ಲಿಗೆ ಮುಗ್ತದ. ಈ ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.